ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಕಾಮದಹನ ಮಾಡ್ತೀವಲ್ಲ, ಕಾಮಪ್ಪನ್ ಸುಡ್ತೀವಿ, ಅದು ಯಾಕೆ? ಆಮೇಲೆ ಅದ್ರ ಮುಂದೆಲ್ಲ ಲಬ ಒಯ್ಕೊಳ್ಳೋದು, ಬಾಯಿಗೆ ಬಂದಂಗ್ ಬೈಯೋದು ಎಲ್ಲ ಮಾಡ್ತೀವಿ, ಅದು ಯಾಕೆ? ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಒಂದು ಕಾರಣಗಳನ್ನ ಹೊಂದಿರುತ್ತೆ. ಬಟ್ ನಮ್ಗೆ ಗೊತ್ತಿರಲ್ಲ, ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ, ನಾವು ಮುಂದೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ಗೊತ್ತು. ಈಗ ಕಾಮದಾನ ಮಾಡ್ತೀವಿ, ಕಾಮಪ್ಪನ್ ಸುಡ್ತೀವಿ, ಯಾಕೆ? ಅದಕ್ಕೂ ಸಹಿತ ಒಂದು ಸ್ಟೋರಿ ಇದೆ. ಹಿಂದೆ ತಾರಕಾಸುರ ಎಂಬ ರಾಕ್ಷಸನಿರ್ತಾನೆ. ಅವನು ಸಹಿತ ಶಂಕರನ ಮಗುವಿಂದ ನನಗೆ ಸಾವಾಗ್ಬೇಕು ಅಂತ ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾನೆ. ಇನ್ನು ಬ್ರಹ್ಮ ತದಾಸ್ತು ಅಂದಿರ್ತಾನೆ. ಬಟ್ ಯಾವಾಗ ಆ ವರ ಪಡ್ಕೊಂಡಾಗ್ಲಿಂದ ತಾರಕಾಸುರಂದು ಅಟ್ಟಹಾಸ ಜಾಸ್ತಿ ಆಗುತ್ತೆ. ಅಂದ್ರೆ ದೇವತೆಗಳಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಬೇಸತ್ತ ದೇವತೆಗಳೆಲ್ಲರೂ ಏನ್ ಮಾಡ್ಬೇಕು, ಶಂಕರನೋಡ ತಪಸ್ಸಿಗೆ ಕೂತಿರ್ತಾನ. ಅವನಿಗೆ ಯಾವಾಗ ಇದಾಗ್ಬೇಕು, ನಮ್ಗೆ ಯಾವಾಗ ಇವನಿಂದ ನಮ್ಗೆ ಉಪಟಳ ಕಡಿಮೆ ಆಗ್ಬೇಕು ಅಂತೇಳಿ ಎಲ್ಲರೂ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ರತಿ ಮತ್ತೆ ಮನ್ಮಥ ಇಬ್ಬರ ಹತ್ರ ಹೋಗ್ತಾರೆ. ಹೋಗಿ ನೀವ್ ಹೇಗಾದ್ರೂ ಮಾಡಿ ನೀವು ಹೂವಿನ ಬಾಣದಿಂದ ಶಿವನನ್ನ ತಪಸ್ಸಿನಿಂದ ಎಬ್ಬಿಸ್ಬೇಕು ಶಂಕರನನ್ನ, ಯಾಕಂದ್ರೆ ನಮ್ಗೆ ತಾರಕಾಸುರಂದು ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಇಡೀ ಲೋಕ ಕಲ್ಯಾಣಕ್ಕಾಗಿ ಅಲ್ಲ ಅಂತೇಳಿ ರತಿ ಮನ್ಮಥ ಇಬ್ರು ಒಪ್ಕೊಂಡು ಶಿವ ಎಲ್ಲಿ ಹಿಮಾಲಯದಲ್ಲಿ ತಪಸ್ಸು ಕೂತಿರ್ತಾನಲ್ಲ ಅಲ್ಲಿ ಹೋಗಿ ಇವರು ನಾಟ್ಯ ಆಡಿ ಬಾಣದಿಂದ ಬಿಟ್ಟು ಶಿವನನ್ನ ಎಚ್ಚರಗೊಳಿಸ್ತಾರೆ. ಶಿವನು ತನ್ನ ತಪಸ್ಸಿನಿಂದ ಎಚ್ಚರ ಆಗ್ಬಿಡ್ತದಲ್ಲ, ಭಂಗ ಆಯ್ತು, ನನಗೆ ಯಾರಿದು ಬಿಡಿಸಿದ್ದ ಅಂತೇಳಿ ಕಣ್ ತೆರೆದ್ ನೋಡುವಾಗ ಮೂರನೇ ಕಣ್ಣು ಸಹಿತ ಓಪನ್ ಆಗ್ಬಿಡುತ್ತ. ಅವಾಗ ಈ ಮನ್ಮಥ ಏನಿರ್ತಾನಲ್ಲ ರತಿ ಪಕ್ಕದಲ್ಲಿ, ಅವನು ಸುಟ್ಟಿ ಭಸ್ಮ ಆಗ್ಬಿಡ್ತಾನೆ. ಮನ್ಮಥನ ಇನ್ನೊಂದು ಹೆಸರೇ ಕಾಮಾಲ. ಸುಟ್ಟು ಭಸ್ಮ ಆಗಿರೋದ್ರಿಂದ ಇವತ್ತು ಕಾಮಪ್ಪನ ಸುಟ್ಟು ಭಸ್ಮ ಮಾಡ್ತಾರೆ. ಅವಾಗ ಆಕಿ ಏನ್ ಮಾಡ್ತಾಳ, ರತಿ ಅಳಕ್ ಸ್ಟಾರ್ಟ್ ಮಾಡ್ತಾಳ, ಶಂಕರ ನೀನೇನಂತ ಕೆಲಸ ಮಾಡಿದೆ, ನಾವು ಲೋಕ ಕಲ್ಯಾಣಕ್ಕಾಗಿ ಈ ರೀತಿ ತಾರಕಾಸುರಂದು ನಮ್ಗ ದೇವತೆಗಳಿಗೆಲ್ಲ ಜಾಸ್ತಿ ಹಿಂಸೆ ಆಗ್ತಾ ಇತ್ತು, ಅದಕ್ಕೋಸ್ಕರ ನಾವೀಗ ಬಂದೀವಿ ಅಂತ ಹೇಳಿ ಬಹಳ ಅಳತಾಳ, ಗೋಗೆರತಾಳ. ಅವಾಗ ಶಂಕರ ಏನ್ ಮಾಡ್ತಾನ, ಆಯ್ತಮ್ಮ ಈಗ ನಿನಗೆ ನಿನ್ ಗಂಡ ಬದುಕ್ಬೇಕಲ್ಲ, ಅಶರೀರಿಯಾಗಿ ಬದುಕ್ತಾನ ಅವನು, ನಿನಗೊಬ್ಬಕಿಗೆ ಕಾಣಿಸ್ತಾನ ಅಂತ ಹೇಳಿ ವರ ಕೊಡ್ತಾನ. ಹಾಗಾಗಿ ಕಾಮಪ್ಪನ ಅವತ್ತು ಬರೆದು ಆಶ್ಚರ್ಯವಾಗಿ ಅದನ್ನ ದಹನೆ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಬೈತಾರಲ್ಲ ಎಲ್ಲರಿಗೂ, ಹೋಲಿ ಹಬ್ಬದ ದಿನ ಒಬ್ರಿಗೊಬ್ರು, ನಮ್ ಕಡೆ ಆದ್ರೆ ಕಾಮಪ್ಪನ್ ಮಕ್ಕಳೇ, ಭೀಮಪ್ಪನ್ ಮಕ್ಕಳೇ ಅಂತ ಬಾಯಿಗೆ ಬಂದಂಗ್ ಬೈತಾ ಇರ್ತಾರೆ. ಅದ್ರ ಜೊತೆಗೆ ಲಬ ಒಯ್ಕೊಳ್ಳೋದು, ಬೈಯೋದು ಎಲ್ಲ ಮಾಡ್ತಾ ಇರ್ತಾರೆ ಸುಡುವಾಗ. ಯಾಕೆ ಅಂದ್ರೆ ಅದೂನು ಒಂದು ರೀಸನ್ ಇದೆ. ಪೂರ್ವದಲ್ಲಿ ಹೋಲಿ ಎನ್ನುವ ಒಂದು ರಾಕ್ಷಸಿ ಇದ್ಲಂತ. ಆ ರಾಕ್ಷಸಿ ಯಾರ ಮೇಲೆ ಬೇಕು ಅವ್ರ ಮೇಲೆ ಬೀಳೋದು, ಮಕ್ಕಳನ್ನೆಲ್ಲ ತಗೊಂಡೋಗಿ ಕೊಂದು ತಿಂತಾ ಇರ್ತಾಳಂತ. ಇದರಿಂದ ಆ ಗ್ರಾಮಸ್ಥರಿಗೆ ಸಾಕಾಗಿ ಒಂದ್ ನಿರ್ಣಯ ಮಾಡ್ಕೊಂತಾರಂತ. ಅಂದ್ರೆ ಡೈಲಿ ಒಬ್ರು ಮನೆಯಿಂದ ಒಬ್ರನ್ನ ಆಹಾರ ಕಳಿಸ್ಬಿಡ್ಬೇಕು, ಒಬ್ಬ ಮಗುನ ಅಂತೇಳಿ ಅವ್ರು ಡಿಸೈಡ್ ಮಾಡ್ಬಿಡ್ತಾರೆ. ಅಟ್ಲೀಸ್ಟ್ ಇನ್ನೂ ಉಳಿದವರಾದ್ರೂ ನೆಮ್ಮದಿಯಿಂದ ಇರ್ಬೋದಲ್ಲ ಅಂತೇಳಿ. ಸರಿ ಅಂತೇಳಿ ಡೈಲಿ ಒಬ್ರನ್ನ ಕಳಿಸ್ತಾ ಇರ್ತಾರೆ. ಒಂದು ದಿನ ಅಜ್ಜಿ ಮತ್ತೆ ಮೊಮ್ಮಗ ಇಬ್ರೇ ಇರ್ತಾರೆ. ಮೊಮ್ಮಗನ್ ಕಳ್ಸೋ ಪಾಳಿ ಬರುತ್ತೆ. ಅಜ್ಜಿಗೆ ಮೊಮ್ಮಗನ್ ಕಳ್ಸೋದಕ್ಕೆ ಇಷ್ಟ ಇರಲ್ಲ. ಏನ್ ಮಾಡ್ಬೇಕು ಅಂತೇಳಿ ಊರು ಹೊರಗಡೆ, ಅವಾಗ ಅರಣ್ಯಗಳಲ್ಲೆಲ್ಲ ಋಷಿ ಮುನಿಗಳು ಬಹಳ ತಪಸ್ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಋಷಿ ಮುನಿಗಳ ಹತ್ರ ಇದಕ್ಕೆ ಏನನ್ನ ಪರಿಹಾರ ಕೊಡಬೇಕು, ಆ ಹೋಲಿನ ನಾವು ಹೇಗೆ ಆಕಿನ ಸಂಹಾರ ಮಾಡ್ಬೇಕು, ಆಕಿನಿಂದ ಹೇಗೆ ನಾವು ಬಿಡುಗಡೆ ಬರಬೇಕು, ನಮಗೆ ಮುಕ್ತಿ ಯಾವಾಗ ಸಿಗ್ತದ ಅಂತೇಳಿ ಕೇಳ್ತಾಳ. ಅವಾಗ ಋಷಿ ಮುನಿಗಳ ಧ್ಯಾನದಲ್ಲಿ ಕುಂತು ಯೋಚನೆ ಮಾಡಿ ಹೇಳ್ತಾರ, ಆಕೆಗೆ ಬೈಗಳು ಅಂದ್ರೆ ಆಕಿಗೆ ಆಗೋದಿಲ್ಲ, ಆಕೆ ರಾಕ್ಷಸೇ ಇರ್ಬೋದು, ಆಕಿಗ್ ಬೈದ್ರೆ ಆಕಿಗ್ ತಡ್ಕೊಳಕ್ ಆಗಲ್ಲ. ಅದಕ್ಕಾಗಿ ನೀವ್ ಏನ್ ಮಾಡು, ಎಲ್ಲರನ್ನ ಕರ್ಕೊಂಡು ಬಾಯಿಗೆ ಬಂದಂಗ ಬೈಕೊಂತ ಹೋಗ್ಬಿಡ್ರಿ, ಅವಾಗ ಆಕಿ ನೀವು ಈಸಿಯಾಗಿ ಸಂಹಾರ ಮಾಡ್ಬೋದು ಅಂತ ಹೇಳ್ತಾರೆ. ಆ ಅಜ್ಜಿ ಊರಾಗ ಬಂದು ಎಲ್ಲರಿಗೆ ಹೇಳ್ಬಿಡ್ತಾಳ. ಆಯ್ತು, ಇನ್ನ ಅಜ್ಜಿ ಹೋಗ್ಬೇಕಲ್ಲ ಹೋಲಿ ಹತ್ರ, ರಾಕ್ಷಸಿ ಹತ್ರ ಎಲ್ಲರೂ ಹೋಗ್ಬೇಕಾದ್ರೆ ಬಾಯಿಗೆ ಬಂದಂಗ ಬೈತಾ ಇರ್ತಾರೆ ಆಕಿಗೆ. ಆ ಬೈಗಳಿಗೆ ಕೇಳ್ದಂಗಲ್ಲ ಹೋಲಿಗೆ ಸಹಿಸಕ್ ಆಗಂಗಿಲ್ಲ. ಇನ್ನು ಹತ್ರಕ್ ಹೋಗಿ ಬಾಯಿಗೆ ಬಂದಂಗ ಬೈದು ಆಕಿನ ಸಂಹಾರ ಮಾಡಿಬಿಡ್ತಾರೆ. ಅದನ್ನು ಒಂದು ವಿಜಯ ಸಾಧಿಸಿದಂಗ ಆಯ್ತಲ್ಲ ಅವರಿಗೆ ಅಂತೇಳಿ. ಒಟ್ಟಿನಲ್ಲಿ ಉದ್ದೇಶ ಇಷ್ಟೇ, ಕೆಟ್ಟದ್ದನ್ನೆಲ್ಲ ನಾವು ಸುಟ್ಟು ಭಸ್ಮ ಮಾಡೋದು, ಒಳ್ಳೆಯದನ್ನ ನಾವು ಅಳವಡಿಸ್ಕೊಳ್ಳೋದು. ನ್ಯಾಚುರಲ್ ಆಗಿ ಕೆಲವು ಕಲರ್ ಇದಾವಲ್ಲ, ಅವುಗಳಿಂದ ಈ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನನಗೆ ತಿಳಿದಿರ್ತಕ್ಕಂಥ 4 ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದ್ ಲೈಕ್ ಮಾಡಿ, ಹಾಗೆ ನಾವು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.